ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ ರಿಲೇಟೆಡ್ ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆಗಿದಾವೆ. ಯಾಕಂದ್ರೆ ಕ್ವಶನ್ಸ್ ನಾವು ಯಾವ ತರ ನಾವು ಒಂದೊಂದನ್ನು ಬಿಡಿಸ್ಕೊತನ ಇಲ್ಲಿ ರೀಲ್ಸ್ ಒಳಗಡೆ ಹಾಕಿದ್ದೀನಿ. ಆದ್ರೆ ಇದಕ್ಕೆ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ. ಯಾಕಪ್ಪ ಅನ್ನೋ ಒಂದು ಪೋಸ್ಟ್ ಹಾಕಿದೆ, ಒಂದು ರೀಲ್ಸ್ ಒಳಗಡೆ ಕೂಡ ಬರೇ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ರಿ ಅಂತೇಳಿ ಅಲ್ಲಿ ಹಾಕಿರ್ತಿರಲ್ಲ. ಅಲ್ಲಿ ಯಾರು ಆನ್ಸರ್ಸ್ಗಳನ್ನು ಮಾಡ್ತಿರ್ತಾರೆ ಅವರು ಎಲ್ಲರಿಗೂ ಹಾರ್ಟ್ ಬಟನ್ ಕೊಟ್ಟಿರ್ತೀನಿ ಸರಿಯಾದ ಆನ್ಸರ್ಸ್ಗಳನ್ನು ಮಾಡಿದವ್ರಿಗೆ. ಅಲ್ಲಿ ಸಾಕಷ್ಟು ಜನ ಇದನ್ನ ಆಪ್ಷನ್ಸ್ 2 ಅಂತೇಳಿ ಕೂಡ ಸಾಕಷ್ಟು ಜನ ಹಾಕಿದ್ದಾರೆ, ಗೆಲುವು ಅಂತೇಳಿ. ಅವರು ಬಹಳ ಏನ್ ಮಾಡಿದಾರಪ್ಪ ಅಂದ್ರೆ ಸ್ಪೀಡ್ ಓದಿದ್ದಾರೆ ಇದನ್ನ. ಸೋಲು ಅಂತ ಓದಿಬಿಟ್ಟಾರ ಅದನ್ನ. ಸೊಲ್ಲು ಇದರ ವಿರುದ್ಧ ಪದ ಏನು ಅಂತ ಕ್ವಶನ್ ಹಾಕಿದಾಗ ಅವ್ರ ತಲೆಯಾಗ ಓಡಾಗ್ತಿದ್ದು ಸೋಲು. ಸೋಲು ಅಪೋಸಿಟ್ ಗೆಲುವು. ಇದನ್ನೇ ಬಿ ಅಂದ್ರೆ 2 ಅಂತ ಆನ್ಸರ್ಸ್ ನ ಬಾಳ ಹಾಕಿದ್ರಿ. ಇದು ತಪ್ಪಾಗಿದೆ. ಅದಕ್ಕೆ ಕೇಳಿದ್ದು ಸೋಲು ಅಲ್ಲ, ಸೊಲ್ಲು ಅಂತಿದೆ. ಹಾಗಾದ್ರೆ ಸೊಲ್ಲು ಇದರ ವಿರುದ್ಧ ಪದ ಯಾವಪ್ಪ ಅಂದ್ರೆ ಮೌನ ಅಂತೇಳಿ ಕೇಳ್ತೀವಿ. ಹೀಗಾಗಿ ಆಪ್ಷನ್ಸ್ ಏನಪ್ಪಾ ಅಂದ್ರೆ 4 ರೈಟ್ ಆನ್ಸರ್. ಸಾಕಷ್ಟು ಜನರು ಕೂಡ ಆನ್ಸರ್ಸ್ ನ ರೈಟ್ ಆನ್ಸರ್ನು ಹಾಕಿದ್ದಾರೆ. ಫಸ್ಟ್ ಪೇಜ್ ನೋಡ್ತಿದ್ರೆ ಪೇಜ್ ಫಾಲೋ ಮಾಡ್ಕೊಳ್ರಿ.